ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಡ್ಯಾಡ್, ಹಾಗಾದ್ರೆ ಆ ಪೂರ್ಣಿನೇ ನಿಮ್ಮ ಮೊದಲನೇ ಮಗಳು ಅಂತ ಎಲ್ರಿಗೂ ಹೇಳ್ತೀರಾ? ಎಕ್ಸಾಕ್ಟ್ಲಿ. ಅದನ್ನು ನಾನು ಎಲ್ಲರಿಗೂ ಹೇಳಿದ್ರೆ, ಅದನ್ನು ಎಲ್ಲರೂ ನಂಬಿದ್ರೆ ಈ ಆಸೆ ನಮ್ಮ ಕೈ ಬಿಟ್ಟು ಹೋಗಲ್ಲ. ವಾಟ್ ಎವರ್ ಡ್ಯಾಡ್, ನೀವು ಹೇಳ್ತಿರೋದು ಏನೇ ಇರ್ಬೋದು, ಆದರೆ ಆ ಅನಾಥೆನ ದಿಕ್ಕು ದೆಸೆ ಇಲ್ದವ್ರನ್ನ ನನ್ನ ಅಕ್ಕ ಅಂತ ಅನ್ಕೋಬೇಕಾ? ಅನ್ಕೋಬೇಕು. ದಿಕ್ಕು ದಿಸೆ ಇಲ್ದಿರೋನೇ ನಮಗೆ ಬೇಕು. ಅವಳನ್ನು ಒಂದಷ್ಟು ದಿನ ನಾವು ಮಗಳು ಅನ್ಕೋಬೇಕು, ನೀವು ಅಕ್ಕ ಅಂತ ಅಡ್ಜಸ್ಟ್ ಮಾಡ್ಕೋಬೇಕು. ಅಷ್ಟಾದರೆ ಕುರಿ ನಮ್ಮನ್ನು ನಂಬತ್ತೆ. ಆಮೇಲೆ ಅವಳ ಹೆಸರಲ್ಲಿರೋ ಆಸ್ತಿನ ನಮ್ಮ ಹೆಸರಿಗೆ ಬರ್ಸ್ಕೊಂಡ್ರೆ ಆಯಿತು. ಅವಳಿಗೆ ಆಸ್ತಿ ಮೇಲೆ ಆಸೆ ಇಲ್ಲ. ಆಯ್ಕೊಂಡು ತಿನ್ನೋಳನ್ನ ಅರಮನೆಗೆ ತಂದಿಟ್ಟಿದ್ದಾರೆ, ಅದೇ ದೊಡ್ಡ ವಿಷಯ. ಜೊತೆಗೆ ಆದರ್ಶ ಸಂಬಂಧ ಅಂತ ನಂಬ್ಕೊಂಡಿರೋಳು. ಬೇರೆಯವ್ರ ಆಸ್ತಿ ನಮಗೆ ಯಾಕೆ, ಅಪ್ಪ ಅಮ್ಮನ ಪ್ರೀತಿ ಸಿಕ್ಕಿದ್ರೆ ಸಾಕು ಅಂತ ನಾವು ಹೇಳಿದ್ದು ಕೇಳಿಕೊಂಡು ಸುಮ್ಮನೆ ಬಿದ್ದಿರ್ತಾಳೆ. ಆಸ್ತಿ ಎಲ್ಲ ನಮ್ಮ ಕೈಗೆ ಸಿಕ್ಕಿದ ಮೇಲೆ ಅವಳನ್ನು ಬಿಟ್ಟಾಕಿದ್ರಾಯ್ತು. ನೀವು ಹೇಳ್ತಿರೋದ್ರಲ್ಲಿ ತುಂಬ ಅರ್ಥ ಇದೆ. ನಮಗೆ ಬೇರೆ ಆಪ್ಷನ್ನು ಅದೃಷ್ಟವಾಗಿ ಪೂರ್ಣಿ ನಮಗೆ ಸಿಕ್ಕಿದ್ದಾಳೆ. ಡ್ಯಾಡ್, ನಿಮ್ಮ ಬಾಯಲ್ಲಿ ಅವಳನ್ನ ಅದೃಷ್ಟ ಅಂತಿದ್ದೀರಾ? ಸದ್ಯಕ್ಕೆ ಹಾಗೆ ಅನ್ನೋದಲ್ಲಿ ತಪ್ಪಿಲ್ಲ. ಒಟ್ನಲ್ಲಿ ಆಸ್ತಿ ಉಳಿಬೇಕು. ಅಂತೂ ಅವಳನ್ನ ಇಷ್ಟು ದಿನ ಯೂಸ್ಲೆಸ್ ಅಂದ್ಕೊಂಡಿದ್ದೆ, ಆದರೆ ಈ ರೇಂಜಿಗೆ ಯೂಸ್ ಆಗ್ತಾಳೆ ಅಂತ ಗೊತ್ತಿರಲಿಲ್ಲ. ಓಕೆ ಡ್ಯಾಡ್, ನೀವು ಅವಳನ್ನ ಹೇಗೆ ಬೇಕಾದರೂ ಕೇರ್ ಮಾಡಿ, ಹೇಗಾದರೂ ಬ್ರೈನ್ ವಾಶ್ ಮಾಡಿ, ನಾನು ನಿಮಗೆ ಸಪೋರ್ಟ್ ಮಾಡ್ತೀನಿ. ದಟ್ಸ್ ಲೈಕ್ ಅ ಗುಡ್ ಗರ್ಲ್. ಇನ್ನು ಮೇಲೆ ಅವಳು ನಿನಗೆ ಅಕ್ಕ, ನಮಗೆ ಮೊದಲನೇ ಮಗಳು. ಇದನ್ನು ಅವಳು ನಂಬಬೇಕು, ಇಡೀ ಪ್ರಪಂಚನೇ ನಂಬಬೇಕು. ಹಾಗೆ ಮಾಡೋದೇ ನಮ್ಮ ಟಾರ್ಗೆಟ್. ಓಕೆ ಡ್ಯಾಡ್, ಇನ್ಮೇಲೆ ನೋಡ್ತೀರಿ ನನ್ನ ಆಟ ಹೇಗಿರುತ್ತೆ ಅಂತ. ಏನು ನಿಮ್ಮ ಮಗಳ ಕೋಪ ತಣ್ಣಗಾಯ್ತಾ? ಬರೀ ಕೋಪ ಅಷ್ಟೇ ತಣ್ಣಗಾಗಿಲ್ಲ ಮಾಮ್, ಬುದ್ಧಿನೂ ಬಂತು. ಬುದ್ಧಿ ಬಂತ? ಇಷ್ಟೊತ್ತವರೆಗೂ ಎಲ್ಲಿಗೆ ಹೋಗಿತ್ತು? ಅಭಿ ಪ್ಲೀಸ್, ಇಲ್ಲಿರೋರು ಎಲ್ರಿಗಿಂತ ನಾನೇ ಚಿಕ್ಕವಳು. ಒಂದೊಂದ್ಸಲಿ ಗೊತ್ತಿಲ್ಲದೆ ಹಾಗೆ ನಡ್ಕೋತೀನಿ. ಯಾವ್ದು ಸರಿ ಯಾವ್ದು ತಪ್ಪು ಅಂತ ನೀವೇ ಹೇಳಬೇಕಲ್ವಾ? ಅಲ್ವಾ? ಅದಕ್ಕೆ ಆ ಕೆಲಸನ ಇನ್ಮೇಲೆ ಪೂರ್ಣಿ ಮಾಡಲಿ ಅಂತ ಹೇಳಿದ್ದು. ಮೇಲೆ ನಮ್ಮ ಮಗಳು ಚೇಂಜ್ ಆಗ್ತಾಳೆ ಅಂತ ನಾನು ನಂಬಿದ್ದೀನಿ. ಪೂರ್ಣಿ, ಇನ್ಮೇಲೆ ನೀನೇ ಅವಳಿಗೆ ತಿದ್ದಿ ಬುದ್ಧಿ ಹೇಳಬೇಕಮ್ಮ. ಸಾರಿ ಅಕ್ಕ. ನಿನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಂಡು ಯಾವ್ಯಾವುದೋ ವಿಷಯನ ಮನಸ್ಸಲ್ಲಿ ಇಟ್ಕೊಂಡು ನಿನ್ನ ಹತ್ರ ತುಂಬ ಕೆಟ್ಟಾಗಿ ಬಿಹೇವ್ ಮಾಡಿಬಿಟ್ಟೆ. ಆದರೆ ನನಗೆ ಈಗೆಲ್ಲ ಅರ್ಥ ಆಗ್ತಿದೆ. ಅನಾಥರ ಬದುಕು ಹೇಗಿರುತ್ತೆ ಅಂತ ಡ್ಯಾಡ್ ಕೂಡ ಒಂದು ಕಾಲದಲ್ಲಿ ಫೇಸ್ ಮಾಡಿದಾರಂತೆ. ಅವ್ರು ಅದ್ರ ಬಗ್ಗೆ ಹೇಳ್ತಿದ್ರೆ ನನ್ನ ಕಣ್ಣಲ್ಲಿ ನೀರೇ ಬಂದ್ಬಿಡ್ತು. ಐ ಆಮ್ ರಿಯಲಿ ಸಾರಿ. ಮತ್ತಿನ್ಯಾವತ್ತೂ ನಿನ್ನ ಅನಾಥೆ ಅಂತ ಕರೆಯಲ್ಲ. ದೀಪಿಕಾ, ಏನಾಯಿತು? ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ಆಗಿದ್ದೆಲ್ಲ ಆಯಿತು, ನೀನು ಈ ರೀತಿ ಬೇಜಾರು ಮಾಡ್ಕೋಬೇಡ. ಇಲ್ಲ ಅಕ್ಕ, ನಾನು ನಿನಗೆ ಮಾಡಿರೋ ಬೇಜಾರು ಮುಂದೆ ಇದು ಏನೇನೂ ಅಲ್ಲ. ಇನ್ನು ಮುಂದೆ ನಾನು ನಿನ್ನ ಸ್ವಂತ ಅಕ್ಕ ಅನ್ಕೋತೀನಿ. ನಾನು ನಿನಗೆ ತಂಗಿಯಾಗಿರ್ಬೋದಾ ಅಕ್ಕ? ಅದನ್ನು ಕೇಳ್ತಿದೆಯಲ್ಲ, ನನಗೆ ಯಾವತ್ತಿದ್ರೂ ನಿಮ್ಮ ತಂಗಿನೇ. ನನ್ನ ದೃಷ್ಟಿಲಿ ನೀನಿನ್ನೂ ಪುಟ್ಟ ಹುಡುಗಿನೇ. ಹಠ ಮಾಡ್ತೀಯ, ಕೋಪ ಮಾಡ್ಕೊಳ್ತೀಯ, ಅಷ್ಟೇ ಪ್ರೀತಿಸ್ತೀಯ, ಚೆನ್ನಾಗಿ ಕೆಣಕ್ತೀಯ.
ಅಕ್ಕ ಅದವಳು ಇಷ್ಟು ಸಹಿಸ್ಕೊಂಡಿಲ್ಲ ಅಂದರೆ ಹೇಗೆ ಹೇಳು? ಇವತ್ತು ನಿಜವಾಗ್ಲೂ ಮಳೆ ಬರುತ್ತೆ. ಮಳೆ ಬರೋದಲ್ಲ, ಬಂದು ಹೋಯ್ತು. ನೋಡಿ ಮನೆ ಎಷ್ಟು ತಂಪಾಗಿದೆ ಅಂತ. ಮನಸ್ಸುಗಳು ತಂಪಾಗಿದ್ರೆ ಮನೇನೂ ತಂಪಾಗಿದ್ದ ಹಾಗೆ ಅಲ್ವಾ? ಕರೆಕ್ಟ್. ಮನೇಲಿರೋ ಹೆಣ್ಮಕ್ಳು ಒಬ್ರನ್ನೊಬ್ರು ಕೂಲಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಆ ಮನೆ ಸ್ವರ್ಗನೇ. ನೋಡಿ, ನನ್ನ ಹೆಂಡತಿ ಅಷ್ಟು ಬೇಗ ಬದಲಾಗ್ಬಿಟ್ಲು. ಅದಕ್ಕೆ ನಿಮಗೆ ತಂಗಿ ಸಿಕ್ಕಿದಾಳೆ, ಪಾರ್ಟಿ ಇಲ್ವಾ? ಪಾರ್ಟಿನ? ನಿನ್ನ ಹೆಂಡತಿಗೆ ಅಕ್ಕ ಸಿಕ್ಕಿದ್ದಾಳೆ, ಅದಕ್ಕೆ ನೀನು ಪಾರ್ಟಿ ಕೊಡಿಸ್ಬೇಕು. ಬೇಡ ಬೇಡ, ಪಾರ್ಟಿ ಗಿಟ್ಟಿ ಏನು ಬೇಡ. ಮನೆಯಲ್ಲಿ ಹಬ್ಬದ ಊಟನೇ ರೆಡಿ ಆಗಿದೆ. ಇವತ್ತು ನನ್ನಿಬ್ರು ಹೆಣ್ಮಕ್ಳು ಮನೆಗೆ ಬಂದಿದ್ದಾರೆ. ತವ್ರ ಮನೆಗೆ ಬಂದ ಹೆಣ್ಮಕ್ಳನ್ನ ತಾಯಿ ಆದವಳು ಉಪಚರಿಸ್ಬೇಕು. ಪುಗಿ, ಯಾಕಮ್ಮ ಹಾಗೆ ನೋಡ್ತಿದ್ಯಾ? ತವ್ರ ಮನೆ ತಾಯಿ ಅಂತೆಲ್ಲ ಹೇಳಿದ್ರಲ್ಲ, ಆ ಮಾತೆಲ್ಲ ಕೇಳಿ ಮನ್ಸಿಗೆ ಒಂಥರ ಆಯ್ತು. ಈ ಮನೆನ ನಾನು ನಿಜವಾಗ್ಲೂ ತವ್ರ ಮನೆ ಅನ್ಕೋಬೋದಾ? ಅನ್ಕೋಬೋದಾ ಅಲ್ಲ, ಅನ್ಕೊಳ್ಳೇಬೇಕು. ದೀಪಿಕಾ ನಿನ್ನ ತಂಗಿ ಅಂದ ಮೇಲೆ ನಾನು ವನಜನಿಗೆ ಏನಾಗಬೇಕು? ನಮಗಂತೂ ಇನ್ಮೇಲೆ 2 ಹೆಣ್ಮಕ್ಳು. ಏನು ವನಜ? ಇದೇನಿದು, ಏನಾಯ್ತು ಇವರಿಬ್ರಿಗೂ? ರಾಜಂಗೂ ರಾಣಿಗೂ ಮುರಿದೋದ್ರೆ ಮನಸ್ಸು, ಅರಮನೆಯಾಗೆಲ್ಲೈತೆ ಸೊಗಸು. ಸೂರ್ಯಂಗೂ ಚಂದ್ರಂಗೂ ಬಂದಾರೆ ಮುನಿಸು, ನಗುತ್ತಾದೆ ಭೂತಾಯಿ ಮನಸ್ಸು. ಯಾಕೆ ಅಭಿ ಜೊತೆ ನೀವಿಬ್ರು ಹೋಗ್ಲಿಲ್ವಾ? ಹೇಗೆ ಹೋಗೋದು? ಮಕ್ಕಳಾಗ ಹಠ ಮಾಡಿ ನಾನು ಬರಲ್ಲ ಅಂತಂದರೆ ನಾನೊಬ್ಳೆ ಹೋಗೋಕ್ಕಾಗತ್ತಾ? ನನಗೆ ಕೆಲಸ ಇದೆ ಅಂತ ಹೇಳಿದ್ದೆ ಅಲ್ವಾ, ಒಬ್ಬರೇ ಹೋಗಿ ಬಂದಿದ್ರೆ ಆಗ್ತಿತ್ತಲ್ವಾ? ಓಹೋ, ಇದೆ, ಇಲ್ಲೇನೋ ಸಮಸ್ಯೆ ಇದೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.